ಯಾವ್ದು ಸರಿ ಯಾವ್ದು ತಪ್ಪು ನಿರ್ಧಾರ ಮಾಡಬೇಕಾಗಿರೋದು ಇವಾಗ ಜನರ ಜವಾಬ್ದಾರಿ ಆಗೋಯ್ತಾ ನಿಖೇತ್ ಅವರೇ? ಫ್ಯಾಕ್ಟ್ ಚೆಕ್ ಅನ್ನೋದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದ ಪ್ರಿಯಾಂಕ್ ಖರ್ಗೆ ಅವರು ಅಥವಾ ನಿಮ್ಮ ಇಡೀ ಸರ್ಕಾರ ಈ ಪ್ರಕರಣದಲ್ಲಿ ಬ್ಯಾಟಲ್ ಆಫ್ ನರೇಟಿವ್ಸ್ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ನೆನ್ನೆ ಹಾದಿರಂಪ ಬೀದಿರಂಪ ಆಯ್ತು ಧರ್ಮಸ್ಥಳದಲ್ಲಿ. ಏನಕ್ಕೆ ಕಾಯ್ತಿದ್ದೀರಿ? ಯಾಕೊಂದು ಫ್ಯಾಕ್ಟ್ ಚೆಕ್ ಈ ಪ್ರಕರಣದಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ? ಫ್ಯಾಕ್ಟ್ ಚೆಕ್ ಏನು, ಸರ್ಕಾರ SIT ರಚನೆ ಮಾಡಿದೆ. ಅದು ಅಲ್ಲಿ ಅತ್ಯಾಚಾರ ಕೊಲೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ. ಹೌದು, ಸರ್ಕಾರ SIT ಯನ್ನ ರಚನೆ ಮಾಡಿದೆ. ಒಂದ್ ಕಡೆ ಏನ್ ನಡೀತಾ ಇದೆ ಇವತ್ತು, ಆಗ್ಲೇ ಅನಂತ್ ನಾಯಕ್ ಅವರು ಕೂಡ ಹೇಳಿದ್ರು, ಅಮೃತೇಶ್ ಅವರು ಕೂಡ ಹೇಳಿದ್ರು, ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತಂದ್ರೆ, ಸರ್ಕಾರ SIT ತನಿಖೆ ಮಾಡ್ತಾ ಇರಬೇಕಾದ್ರೆ ನಾವು ಆ ತನಿಖೆಯನ್ನ ಬಹಳ ಗಂಭೀರವಾಗಿ ನಡೆಸ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗಿನ ಗಾಂಭೀರ್ಯತೆ ಇದೆ ಅಂತಂದ್ರೆ, ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಳಿತಕ್ಕೆ ಬಂದಿತ್ತು, ಹಿಂದೆ ಬಹುಶಃ ಅಶೋಕ್ ಅವರು ಮಂತ್ರಿಯಾಗಿದ್ದಾಗಲೇ ಈ ಘಟನೆ ನಡೆದಿತ್ತು. ಆ ನಂತರ ಧರ್ಮಸ್ಥಳದ ಒಂದು ಕಾರ್ಯಕ್ರಮಕ್ಕೆ ವೀರೇಂದ್ರ ಹೆಗಡೆ ಅವರು ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಆಹ್ವಾನವನ್ನು ತಿರಸ್ಕರಿಸಿದ್ರು. ಕಾರಣ ಏನು ಹೇಳಿದ್ರು ಅಂತಂದ್ರೆ, ನಿಮ್ಮ ವಿರುದ್ಧ ಸೌಜನ್ಯ ಕೊಲೆ ಆರೋಪ ಇರೋದ್ರಿಂದ ಈ ತನಿಖೆ ಪೂರ್ಣ ಆಗೋದಕ್ಕಿಂತ ಮುಂಚೆ ನಾನಲ್ಲಿ ಬಂದ್ರೆ ಇಟ್ ಮೇ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕೋಸ್ಕರ ಐ ಶಾಲ್ ನಾಟ್ ಅಟೆಂಡ್ ಯುವರ್ ಪ್ರೋಗ್ರಾಮ್ ಅಂತ ಹೇಳುವಷ್ಟರ ಮಟ್ಟಿಗೆ ಆ ಒಂದು ಸೆನ್ಸ್ ಕೂಡ ಅವರೊಳಗಡೆ ಇದೆ. ಅಷ್ಟು ಸೀರಿಯಸ್ ಆಗಿ ಅವರು ಅವತ್ತು ಅದನ್ನು ಪರಿಗಣಿಸಿದ್ದಾರೆ. ಸೊ ಇವತ್ತು SIT ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಮಾಡಿದೆ ಅಂತಂದ್ರೆ ಅಷ್ಟೇ ಗಂಭೀರವಾಗಿ ತನಿಖೆ ನಡೆಯುತ್ತೆ, ತನಿಖೆ ನಡೀತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಅಂತ ಏನಿದ್ದಾರೆ, ಒಂದಷ್ಟು ಇವತ್ತು ಯಾವ ವಿಚಾರಗಳ ಬಗ್ಗೆ ಮುಖ್ಯವಾಹಿನಿಯಲ್ಲಿ ಇರಬೇಕಾದಂಥ ಮಾಧ್ಯಮಗಳು ಚರ್ಚೆ ಮಾಡಬೇಕಾಗಿತ್ತು, ಬೆಳಕನ್ನು ಚೆಲ್ಲಬೇಕಾಗಿತ್ತು, ಅಂತ ಸಂದರ್ಭದಲ್ಲಿ ಮುಖ್ಯವಾಹಿನಿಯಲ್ಲಿ ಇರತಕ್ಕಂಥ ಮಾಧ್ಯಮಗಳು ಮಾತಾಡದೇ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ ನಿಂದ ಸ್ಟೇ ಇತ್ತು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ವಿ ವರ್ ನಾಟ್ ಸಪೋಸ್ ಟು ಸ್ಪೀಕ್ ಅಬೌಟ್ ಸೌಜನ್ಯ. ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸೌಜನ್ಯ ಅಟ್ ಆಲ್. ಮುಖ್ಯವಾಹಿನಿಗಳು ಯಾವುದನ್ನು ಕವರ್ ಮಾಡಲಿಲ್ಲ. ಇಲ್ಲ ಕೇಳಿ, ನಾನು ಸೌಜನ್ಯ ಇಶ್ಯೂ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದನ್ನು ಕವರ್ ಮಾಡಲಿಲ್ಲ. ನಾನು ಈ ಸೌಜನ್ಯ ಪ್ರಕರಣ ಪಕ್ಕಕ್ಕಿಟ್ಟು ಮಾತಾಡ್ತಾ ಇದ್ದೀನಿ. ಓವರ್ ಆಗಿ ಯೂಟ್ಯೂಬರ್ಸ್ ನ ಕುತ್ತಿಗೆಸಬೇಕು ಅಂತ ನೀವೇನ್ ಮಾತನಾಡ್ತಾ ಇದೀರಿ? ನಾನೆಲ್ಲ ಹೇಳ್ದೆ ಸರ್ ಹಂಗಂತ? ನಮ್ಮನ್ನು ಒಳಗೊಂಡಂತೆ ಸುಳ್ಳು ಹೇಳೋರು ನೀವಂತ ಹೇಳ್ತಾ ಇಲ್ಲ ಮೇಡಮ್. ನಮ್ಮನ್ನು ಅಂದ್ರೆ ಮಾಧ್ಯಮವನ್ನು ಒಳಗೊಂಡಂತೆ ಸುಳ್ಳು ಹೇಳೋರು ಅಂತ ನಾನು ಕೇಳ್ತಿದ್ದೀನಿ. ಆಯ್ತು, ಮಾಧ್ಯಮಗಳನ್ನ ಒಳಗೊಂಡಂತೆ ಸುಳ್ಳು ಹೇಳ್ತಿರುವಂತ ಜನ ಏನಿದ್ದಾರೆ, ಮಾಧ್ಯಮಗಳಲ್ಲಿ ಕೂತು ಸುಳ್ಳು ಹೇಳುವಂತ ಜನ ಏನಿದ್ದಾರೆ, ಎಲ್ಲೋ ಒಂದ್ ಕಡೆ ಎಷ್ಟೋ ಸ್ವತಂತ್ರ ಮಾಧ್ಯಮಗಳು, ಸ್ವತಂತ್ರ ಜನ ಎದ್ದು ನಿಂತು ಸತ್ಯವನ್ನು ಮಾತನಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನ ನಾವು ಪ್ರತಿರೋಧಿಸೋದಾಗ್ಲಿ, ಅವರ ವಿರುದ್ಧ ಮಾತನಾಡೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಒಂದು ವೇಳೆ ಅದು ಸುಳ್ಳು ಸುದ್ದಿ ಆಗಿದ್ರೆ 1,000 ಶವಗಳನ್ನ ಹೂತಿದ್ದ ಅನ್ನೋದು ಸತ್ಯನ? FSL ನಿಂದ ನಮಗ್ ಮಾಹಿತಿ ಬಂದಿದೆ ಆತನ ಕೈಯಲ್ಲಿದ್ದ 24 ವರ್ಷದ ಮಹಿಳೆಯ ತಲೆಬುರುಡೆ ಅನ್ನೋದು ಸತ್ಯನ? ಯಾವ್ದು ಸತ್ಯ? ಇಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನು ಆ ಭೀಮನ್ ಪರವಾಗಿ ನಾನೇನು ಮಾತಾಡ್ತಾ ಇಲ್ಲ. ಸರಿ, ನಾನಿಲ್ಲಿ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ಭೀಮ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಒಂದಷ್ಟು ಕಡೆ ಇವತ್ತು ಹೋಗಿ ಏನು ಅವರು ತೋರಿಸಿದಂಥ ಸ್ಪಾಟ್ಗಳನ್ನ ಹಗದು ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವನು ಕೊಟ್ಟಿರುವಂಥ ನಂಬರಿಗೂ ಅಲ್ಲಿ ಸಿಗ್ತಾ ಇರುವಂಥ ಮೂಳೆಗಳಿಗೂ ಟ್ಯಾಲಿ ಆಗ್ತಾ ಇಲ್ಲ. ಗೊತ್ತಾಯ್ತಾ? ಅದು ನಮ್ಗೆ ಆಸ್ ಇಫ್ ನೌ ಅಲ್ಲಿ ಆ ಥರದ ಯಾವ ವಿಚಾರಗಳು ಇನ್ನೂ ಬೆಳಕಿಗೆ ಬರ್ತಾ ಇಲ್ಲ. ಆದರೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ತನಿಖೆಯನ್ನು ಬಹಳ ಸ್ಪಷ್ಟವಾಗಿ ತನಿಖೆ ಆಗಬೇಕು. ನಮ್ಮ ಸರ್ಕಾರದ ನಿಲುವು ಒಂದೇ, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಾಗಲಿ ಅಥವಾ ಸೌಜನ್ಯ ಆಗಲಿ, ಇವರಿಬ್ಬರು ವೀರೇಂದ್ರ ಹೆಗಡೆಯವರು ಖಾವಂದರು ಧರ್ಮಸ್ಥಳ ಕ್ಷೇತ್ರಕ್ಕೆ ಇರಬಹುದು, ಹೆಣ್ಣುಮಗಳು ಆಕೆ ಒಬ್ಬ ಮಗಳು ಆ ತಾಯಿಗಿರಬಹುದು, ಆದರೆ ಸರ್ಕಾರದ ಪಾಲಿಗೆ ಇವರಿಬ್ಬರು ಕೂಡ ಈ ನಾಡಿನ ಪ್ರಜೆಗಳು. ಇವರೊಳಗಡೆ ಯಾರಿಗೂ ಅನ್ಯಾಯ ಆಗಬಾರ್ದು. ವೀರೇಂದ್ರ ಹೆಗಡೆಯವರಾಗಿರ್ಬೋದು ಅಥವಾ ಸೌಜನ್ಯ ಆಗಿರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ತಪ್ಪಿತಸ್ಥರಲ್ಲದೆ ಹೋದರೆ ಅಂಥವ್ರನ್ನ ಶಿಕ್ಷೆಗೆ ಗುರಿಪಡಿಸ್ಬೇಕಾ ಅಂತ ಯಾವ ವಿಚಾರವೂ ನಮ್ಮ ತಲೆಯೊಳಗಡೆ ಇಲ್ಲ. ಭಾಳ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ. ಈಗ ಉದಾಹರಣೆಗೆ ನಾವು ನೋಡಿದ್ವಿ, ಈ ಹಿಂದೆ ಒಂದು SIT ರಚನೆ ಆಯಿತು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ. ಏನು, ಈ ದೇಶದ ಮಾಜಿ ಪ್ರಧಾನಮಂತ್ರಿಯೊಬ್ಬರ ಮೊಮ್ಮಗ, ಮುಖ್ಯಮಂತ್ರಿಯ ಕುಟುಂಬದವರು, ತಂದೆ ಮಂತ್ರಿ, ಈತ ಸಂಸದ, ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಕರ್ನಾಟಕ ಪೊಲೀಸ್ SIT ಯಾವ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸಿದೆ ಅಂತಂದ್ರೆ, ಇವತ್ತು ಅವನಿಗೆ ಒಂದು ದೊಡ್ಡ ಒಂದು ತೀರ್ಮಾನವನ್ನು ಕೋರ್ಟ್ ಕೊಟ್ಟಿದೆ. ಅಂದ್ರೆ ಆ ಪ್ರಮಾಣದಲ್ಲಿ SIT ನಿಷ್ಪಕ್ಷಪಾತಕವಾಗಿ ಒಂದು ತನಿಖೆಯನ್ನು ನಡೆಸಿದೆ. ನಾನು ಹೇಳ್ತಿರೋದು ಈ ಕೇಸಲ್ಲೂ ಅಷ್ಟೇ. ಖಂಡಿತವಾಗಿಯೂ ನಾವಿಲ್ಲಿ ಧರ್ಮಸ್ಥಳ ಕ್ಷೇತ್ರದ ಮೇಲಾಗ್ಲಿ, ವೀರೇಂದ್ರ ಹೆಗಡೆಯವರ ಮೇಲಾಗ್ಲಿ ಅಥವಾ ಇನ್ಯಾರ ಮೇಲಾಗ್ಲಿ ಅವ್ರ ಬಗ್ಗೆ ಪರಾನೂ ಇಲ್ಲ, ವಿರೋಧನೂ. 100% ಅಗ್ರೀಡ್ ನಿಖೇತ್ ಅವರೇ. ನಾನು ತನಿಖೆ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ. ಪ್ರಶ್ನೆ ಕೇಳಿದ್ದು ಅಪಪ್ರಚಾರ ಮಾಡ್ತಿರುವವರ ವಿರುದ್ಧ ಒಂದು ಕ್ರಮ ಬೇಡಪ್ಪ, ಕ್ರಮ ಇಸ್ ಅ ಲೇಟರ್ ಸ್ಟೇಜ್. ಒಂದು ಕಡಿವಾಣ ಹಾಕೋ ಪ್ರಯತ್ನ ಅಂತ ಕೂಡ ಸರ್ಕಾರದ ಕಡೆಯಿಂದ ಕಾಣ್ತಿಲ್ಲ. ಯಾಕೆ ಅಂತ ಹೇಳಿ
ಅಂಥದ್ದೇನಾದ್ರೂ ಒಂದು ಪ್ರಯತ್ನ ನಡೆದ್ರೆ ಬೆಂಬಲಿಸೋದು. ಅಲ್ಲಲ್ಲ ಅಂಥದ್ದು ಇಲ್ಲ ಪರೋಕ್ಷವಾಗಿ ಇಲ್ಲ 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 ಅಮೃತೇಶ್ ಅವರೇ ನಾವ್ ಯಾರನ್ನೂ ಬೆಂಬಲಿಸ್ತಾ ಇಲ್ಲ. ಯಾವ ದೂರ ಇದೆ ಪರ್ಟಿಕ್ಯುಲರ್ ಯಾವ ದೂರಿದೆ ಪರ್ಟಿಕ್ಯುಲರ್ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಈಗ ಯೂಟ್ಯೂಬರ್ ಮೇಲೆ. ಇವತ್ತು ತಪ್ಪೇನಿದೆ? ಇಲ್ಲ, ತಪ್ಪೇನಿದೆ ಅಂತಲ್ಲ. ಈಗ complaint ಕೊಡಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ಮುಖವಾಡ ಇಲ್ದೇನೆ ಇರೋರು ಬರಕ್ ಶುರು ಮಾಡ್ಬಿಟ್ರು. ಕೇಳ್ರೆ ಈಗ ಏನ್ ಗೊತ್ತಾ, ಸರ್ಕಾರ ಯಾವಾಗ ಆಕ್ಟ್ ಮಾಡುತ್ತಂದ್ರೆ, ಸಾರಿ ನಾನು ಹೇಳ್ರಿ, ಸರ್ಕಾರ ಯಾರಾದ್ರೂ ಒಬ್ಬ ಯೂಟ್ಯೂಬರ್ ಅಥವಾ ಒಬ್ಬ ಪತ್ರಕರ್ತ ಒಬ್ಬ ನಾಗರಿಕ ಅವ್ನು ಪ್ರಚೋದನೆ ಮಾಡ್ತಾನೆ, ಸುಳ್ಳು ಸುದ್ದಿ ಹರಡ್ತಾ ಇದ್ದಾನೆ ಅಂತ ಒಂದು ದೂರು ಬಂದ್ರೆ ಅವಾಗ ಸರ್ಕಾರ ಆಕ್ಟ್ ಮಾಧ್ಯಮಗಳಲ್ಲಿ ಹೋಗ್ತಾ ಮಾಡಬಹುದು. ಇರೋ ದೂರ ಇಲ್ಲ, ಸುದ್ದಿಗಳು ಸರ್ಕಾರ ಏನ್ ಮಾಡ್ಬೇಕು? ಅನಂತ್ ನಾಯ್ಕ್ ಸರ್, ಮಾಧ್ಯಮಗಳಲ್ಲಿ ಹೋಗ್ತಾ ಇರೋ ಸುದ್ದಿಗಳು ಸತ್ಯಾನ ಸುಳ್ಳ ಅಂತ ಕಂಡಿಡಿಯಕ್ಕೆ ಫ್ಯಾಕ್ಟ್ ಚೆಕ್ ಮಿನಿಸ್ಟರೇ ಇರಬೇಕಾದ್ರೆ ನಮಗೆಲ್ಲ ನೋಟಿಸ್ ಬರುವಾಗ ಬೇರೆಯವ್ರಿಗೆ ಯಾಕೆ ಬರ್ತಿಲ್ಲ ಅನ್ನೋದು ನನ್ನ ಸಿಂಪಲ್ ಪ್ರಶ್ನೆ ಆಗಿತ್ತು. ಎನಿವೆ ನಮ್ ಜೊತೆಯಲ್ಲಿ ಅಪ್ಪಚ್ಚು ರಂಜನ್ ಅವರು ಕೂಡ ಮಾಜಿ ಸಚಿವರು ಜಾಯ್ನ್ ಆಗಿದ್ದಾರೆ. ಅಪ್ಪಚ್ಚು ರಂಜನ್ ಸರ್, ನಿಮಗೆ ಈ ಹಿಂದೂ ಹುಲಿಗಳು ಅಂತ ಕರೆಸ್ಕೊಳ್ಳುವ ಕೆಲ ಬಿಜೆಪಿ ನಾಯಕರ ಮೌನದ ಬಗ್ಗೆ ಬೇಸಿಕ್ ಪ್ರಶ್ನೆ ಕೇಳಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ ಮುಂಚೆ ನಾವೀಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿನ್ನೆ ಅಲ್ಲಿ ಕೇವಲ ಯೂಟ್ಯೂಬರ್ಸ್ ಮೇಲೆ ಮಾತ್ರ ಹಲ್ಲೆ ಆಗಲಿಲ್ಲ ಸರ್, ಖಾಸಗಿ ಸುದ್ದಿ ವಾಹಿನಿಯ ಕ್ಯಾಮ್ರಾ ಪರ್ಸನ್ ಹಾಗೆ ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಆಯಿತು. ಈಗ FIR ಆಗಿದೆ, ಅದು ಒಂದು ಭಾಗ. ಮತ್ತೊಂದು ಭಾಗ ಹೇಳ್ತೀನಿ ಸರ್, ಈ ಹಲ್ಲೆ ಯಾರಿಂದ ಆಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರಲ್ಲ ಸುದ್ದಿವಾಹಿನಿಯವರು, ಅವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಖಾಸಗಿ ವಾಹಿನಿಯ ಆಂಕರ್ ಕಂಡಲ್ ಹೊಡಿತೀವಿ ಸರ್, ನಾವು ಅದೇ ಕುಟುಂಬಕ್ಕೆ ಸೇರಿದವರಾಗಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಕಂಡಲ್ ಹೊಡಿತೀವಿ ಒಬ್ಬ ಫೀಮೇಲ್ ಆಂಕರ್ ಬಗ್ಗೆ, ಅವಳಿಗೆ ನಾವಿನ್ನು ಹಬ್ಬ ತೋರಿಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇವರಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಇದನ್ನ ನಾವು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕರಿಬೇಕಾ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿಬೇಕಾ? ಇವರೆಲ್ಲ ಹೆಣ್ಣು ಮಕ್ಕಳ ಪರ ನ್ಯಾಯಕ್ಕಾಗಿ ಆಗ್ರಹಿಸುವವರು. ಒಬ್ಬ ಫೀಮೇಲ್ ಆಂಕರ್ಗೆ ಹಬ್ಬ ಮಾಡ್ತೀವಿ, ಆಂಕರ್ ಕಂಡಲ್ಲಿ ಹೊಡಿತೀವಿ ಅನ್ನೋರು ಹೆಣ್ಣು ಮಕ್ಕಳ ಪರ ಹೋರಾಟಗಾರರ? ಅಪ್ಪಚ್ಚು ರಂಜನ್ ಸರ್, ನಿಜವಾಗ್ಲೂ ಭಾರತದ ಸಂವಿಧಾನದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಕಾನೂನಿಗೆ ವಿರುದ್ಧವಾಗಿ ಹೋಗುವಂಥದ್ದನ್ನು ಲಾ ಆ್ಯಂಡ್ ಆರ್ಡರ್ ಏನಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಒಂದು ವಿಚಾರ ನೀವು ಆಗಲೇ ಮಾತಾಡೋದು ನಾನು ಕೇಳಿದೆ, ವೀಸಾ ಎಲ್ಲ ಕೊಟ್ಟಿಲ್ಲ, ವೀಸಾ ಅವ್ರು ಎಂಟ್ರ್ ಆಗಿಲ್ಲ ಅಂತ ಹೇಳೋ ವಿಚಾರ ನಾನು ಮಾತಾಡೋದು ಕೇಳಿದೆ. ಯಾರೇ ಫಾರಿನಿಗೆ ಹೋಗಬೇಕಾದ್ರೂ ಕೂಡ ಅವರಿಗೆ ವೀಸಾ ಇಶ್ಯೂ ಆದರೆ ಅವರ ಅಮೇರಿಕಕ್ಕೆ ಹೋಗ್ತಾರಾ ಅಲ್ಲ ದುಬೈಗೆ ಹೋಗ್ತಾರಾ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ರೊಟೀನೇ ಚೆಕ್ ಮಾಡ್ತಾರೆ, ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡ್ತಾರೆ, ಆ ಕೊಟ್ಟಂಥ ವೀಸಾ ನಂಬರ್ ಚೆಕ್ ಮಾಡ್ತಾರೆ. ಮೆಡ್ರಾಸಲ್ಲಿ ವೀಸಾ ಇಶ್ಯೂ ಮಾಡಿದರೆ ಅದು ಯಾವ ಆಧಾರದ ಮೇಲೆ ಇಶ್ಯೂ ಮಾಡಿದರೆ, ಹೇಗೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ತಾ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಒಂದೇ ಸೆಕೆಂಡಿಗೆ ಅದು ಅಲ್ಲಿ ಬರ್ತದೆ. ಅದನ್ನು ನೋಡ್ಕೊಂಡು ಅವ್ರು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಸುಮ್ಮನೆ ವೀಸಾ ಹೋಗಿ ಸೀಲ್ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನು ರೇಷನ್ ಅಂಗಡಿಯಲ್ಲಿ ಸೀಲ್ ಹಾಕೊಂಡು ಬರುವಂತ ಕೆಲಸ ಅಲ್ಲ. ನೀವ್ ಏನ್ ಹೇಳ್ಲಿಕ್ಕೆ ಹೊರಟ್ರಿ ನನ್ಗೆ ಅರ್ಥ ಆಯ್ತು. ನಾನ್ ಕೇಳಿದ್ದು ಇಷ್ಟೇನೆ, ಅಂದ್ರೆ ಈ ಪ್ರಕರಣದಲ್ಲಿ ಆಚೆ ನಡೀತಾ ಇರುವ ಈ ಪ್ರತಿ ಮಾತುಗಳ ಸಂಘರ್ಷ ಇದೆಯಲ್ಲ, ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಹೌದೋ ಅಲ್ವೋ? ಕೇವಲ ಒಂದು SIT ರಚನೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಆಯ್ತಾ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ? ನಿಜವಾಗಲೂ ಕೂಡ ಸರ್ಕಾರಕ್ಕೆ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು. ಅದೊಂದು ಹಿಂದೂ ಧಾರ್ಮಿಕ ಕೇಂದ್ರ, ನಮ್ಮ ಜನತೆಯ ಶ್ರದ್ಧಾ ಕೇಂದ್ರ. ಅದನ್ನು ಹಾಳು ಮಾಡುವಂಥ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಬೇಕು.